ಅದರಲ್ಲಿ ಇನ್ನೊಂದು ಸಮಸ್ಯೆ ಡಾಕ್ಟ್ರೆ, ವಯಸ್ಸಾದವರಲ್ಲಿ ಯೂರಿನ್ ಪಾಸ್ ಮಾಡುವಂಥ ಸ್ಥಳದಲ್ಲೇ ಸಹ ಮೋಷನ್ ಪಾಸ್ ಆಗುತ್ತೆ ಅನ್ನೋ ಒಂದು ಸಮಸ್ಯೆ ಕೂಡ ಕೇಳ್ಪಡ್ತೇವೆ ನಾವು. ಇದನ್ನು ನಾವು ರೆಕ್ಟೋ ವೆಜೈನಲ್ ಫಿಸ್ಚುಲಾ ಅಥವಾ ರೆಕ್ಟೋ ಯುರೇಥ್ರಲ್ ಫಿಸ್ಚುಲಾ ಅಂತ ಹೇಳ್ತೇವೆ. ಇದು ಹೆಣ್ಣು ಮಕ್ಕಳಲ್ಲಿ ಬಹಳ ದೊಡ್ಡದಾದಂಥ ಒಂದು ಸಮಸ್ಯೆ. ಇದಕ್ಕೆ ಕಾರಣ ಹೆರಿಗೆ ಆಗ್ತಕ್ಕಂಥ ಸಮಯದಲ್ಲಿ ಮಗು ಹೊರಗಡೆ ಬರ್ತಿದ್ದಾಗ ಆ ಜನನದ ಒಂದು ದಾರಿಯಲ್ಲಿ ನಾವು ಬರ್ತ್ ಪ್ಯಾಸೇಜ್ ಏನಿರ್ತದ ವೆಜೈನ ಅದ ಹರಿದಾಗ ವೆನ್ ಇಟ್ ಈಸ್ ಟೋರ್ನ್ ಇಟ್ ಕನೆಕ್ಟ್ಸ್ ವಿತ್ ದ ರೆಕ್ಟಮ್, ಅಂದರೆ ಗುದನಾಳಕ್ಕೆ ಸಂಬಂಧವಾಗ್ತದ, ಅಲ್ಲಿ ಒಂದು ನಾಲಿ ಆಗ್ತದ. ಅದನ್ನ ಹೆಣ್ಮಕ್ಳು ಹೇಳ್ಕೊಳ್ಳಿಕ್ಕೆ ಅವರಿಗೆ ಬಹಳ ಮುಜುಗರವಾಗ್ತದ, ಅದನ್ನ ಹೇಳ್ಕೊಳ್ಳೋದಿಲ್ಲ. ಸೊ ಅದನ್ನ ಸರಿಪಡಿಸ್ತಕ್ಕಂಥದ್ದು ಇಟ್ ಇಸ್ ಒನ್ ಆಫ್ ಆರ್ ಸ್ಪೆಷಾಲಿಟೀಸ್. ಹಾಗಾಗಿ ಇದನ್ನ ಫಿಸ್ಚುಲಾ ಅಂತ ಹೇಳ್ತೇವೆ. ಇದು ಹೆರಿಗೆ ಆದ್ಮೇಲೆ ಆಗ್ತದ. ಅದು ಎಪ್ಸಿಯಾಟಮಿ, ಆ ಒಂದು ದ್ವಾರವನ್ನು ದೊಡ್ಡದು ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಕಟ್ ಮಾಡಿದಾಗ ಆಗ್ತದ. ಕೆಲಸ ಬರ್ಸ್ಟ್, ಮಗು ಬಹಳ ಫೋರ್ಸ್ಫುಲ್ ಆಗಿ ಬಹಳ ಒತ್ತಡದಿಂದ ಹೊರಗೆ ಬಂದಾಗ ಕೆಳಗಿರ್ತಕ್ಕಂಥ ಪೆಲ್ವಿಕ್ ಫ್ಲೋರ್ ಹರಿದಾಗ ಆಗ್ತಕ್ಕಂಥ ಒಂದು ಕಮ್ಯುನಿಕೇಶನ್ ರಂಧ್ರಕ್ಕೆ ಫಿಸ್ಚುಲಾ ಅಂತ ಹೇಳ್ತೇವೆ. ಇದನ್ನೆಲ್ಲ ಬಹಳಷ್ಟು ಹೆಣ್ಣು ಮಕ್ಕಳು ಹೇಳ್ಕೊಳ್ಳೋದಿಲ್ಲ, ಅದೇ ನೋವಿನಲ್ಲಿ ನರಳುತ್ತಿರ್ತಾರೆ. ಆ ಒಂದು ಸಮಸ್ಯೆಗಳನ್ನು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಮೂಲವ್ಯಾಧಿ ವಿಚ್ ಇಸ್ ಹೆಮರಾಯ್ಡ್ಸ್, ಅದು ಕೂಡ ಬಹಳ ತೊಂದರೆ ಆಗ್ತಕ್ಕಂಥದ್ದು. ಬಹಳಷ್ಟು ಮಂದಿಗೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗೋದಿಲ್ಲ. ದೇ ಡೋಂಟ್ ನೀಡ್ ಅನ್ ಆಪರೇಷನ್ ಫಾರ್ ಹೆಮರಾಯ್ಡ್ಸ್ ಇನ್ ದ ಬಲ್ಕ್ ಮೆಜಾರಿಟಿ. ಫಿಷರ್ಸ್ ಅಂದ್ರೆ ತುಟಿ ಹೊಡಿತಕ್ಕಂಥದ್ದು. ಫಿಸ್ಚುಲಾ ಇಸ್ ಎ ಸರ್ಜಿಕಲ್ ಪ್ರಾಬ್ಲಮ್, ಅದಕ್ಕೆ ಶಸ್ತ್ರಚಿಕಿತ್ಸೆ ಬೇಕೇ ಬೇಕಾಗ್ತದ. ಬಹಳಷ್ಟು ಸಾರಿ ಫಿಷರ್ಸ್ಗೆ ಮತ್ತು ಹೆಮರಾಯ್ಡ್ಸ್ಗೆ ಶಸ್ತ್ರಚಿಕಿತ್ಸೆ ಬೇಕಾಗುವುದಿಲ್ಲ. ಜೊತೆಗೆ ಆ ಒಂದು ದ್ವಾರವನ್ನು ಸರಿಯಾದ ಸಮಯಕ್ಕೆ ತೆರೀತಕ್ಕಂಥದ್ದು, ಮುಚ್ಚತಕ್ಕಂಥದ್ದು ಕೋಆರ್ಡಿನೇಷನ್ ಇರುವುದಿಲ್ಲ ಬಹಳಷ್ಟು ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೆ. ಇದು ಬಹಳಷ್ಟು ಸಾರಿ ನಮ್ಮ ಒಂದು ಎವಲ್ಯೂಷನ್ ಅಥವಾ ನಮ್ಮ ಒಂದು ಸಿವಿಲೈಸೇಷನ್ ಅದರಿಂದ ಆಗ್ತಿರ್ತಕ್ಕಂಥ ತೊಂದರೆಗಳಿದು. ವಿ ಕಾಲ್ ದಿಸ್ ಆಸ್ ಪ್ರಾಬ್ಲಮ್ ಆಫ್ ಸಿವಿಲೈಸೇಷನ್. ನಮ್ಮ ಒಂದು ಬೆಳವಣಿಗೆ ಏನಿದೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳು. ಉದಾಹರಣೆಗೆ, ತಾವು ತಿಂತಕ್ಕಂಥ ಆಹಾರದಲ್ಲಿ ವ್ಯತ್ಯಾಸ ಆಗಿದೆ, ಸೊಪ್ಪು ತರಕಾರಿ ತಿನ್ನೋದು ಕಡಿಮೆ ಆಗಿದೆ, ಕುಡಿತಕ್ಕಂಥ ನೀರು ಕಡಿಮೆ ಆಗಿದೆ, ನಮ್ಮ ಒಂದು ದಿನಚರಿ ಬದಲಾವಣೆ ಆಗಿದೆ. ಡೇ ಟೈಮ್ ಬಿಟ್ಬಿಟ್ಟು ನೈಟ್ ಶಿಫ್ಟ್ ಮಾಡ್ತೇವೆ, ಶಿಫ್ಟ್ ವರ್ಕಿಂಗ್ ಹೋಗ್ತೇವೆ. ಎಲ್ಲ ಒಂದು ಕಾರ್ಯಾಚರಣೆಯಲ್ಲಿ ಬದಲಾವಣೆ ಆಗಿದೆ. ಸ್ಟ್ರೆಸ್ ಜಾಸ್ತಿ ಆಗಿದೆ. ಮತ್ತು ಬಹಳ ಮುಖ್ಯವಾಗಿ ನಮ್ಮ ಮಲ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ದ ಟಾಯ್ಲೆಟಿಂಗ್ ಹೆಸ್ ಚೇಂಜ್ಡ್. ಭಾರತೀಯ ಶೈಲಿಯ ಶೌಚಾಲಯದಿಂದ ಪಾಶ್ಚಿಮಾತ್ಯ ಶೈಲಿಯ ಶೌಚಾಲಯವನ್ನು ಅಳವಡಿಸ್ಕೊಂಡಿದ್ದೇವೆ. ಅದರಿಂದ ಬರ್ತಕ್ಕಂಥ ತೊಂದರೆ ಏನಪ್ಪ ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ಶೈಲಿಯ ಶೌಚಾಲಯದಲ್ಲಿ ಹೀಗೆ ಕೂತಾಗ ಅದು ನಮ್ಮ ಗುದದ್ವಾರವನ್ನ ಬಿಗಿ ಹಿಡಿತದ. ಇಟ್ ಲಾಕ್ಸ್ ದ ಬ್ಯಾಕ್ ಪ್ಯಾಸೇಜ್. ಹಾಗಾಗಿ ನೀವು ಕದ ಹಾಕಿ ಕದವನ್ನು ತಳ್ತಾ ಇದ್ರೆ ಏನಾಗ್ತದ, ಕದ ಡ್ಯಾಮೇಜ್ ಆಗ್ತದೆ. ದಿಸ್ ಈಸ್ ದ ಸಿಂಪಲ್ ಅನಾಲಜಿ. ಹಾಗಾಗಿ ನಾವು ಬಹಳಷ್ಟು ಒತ್ತಡ ಹೇರ್ತಿದ್ರೆ ಹೊಟ್ಟೆ ಮೇಲೆ, ದ್ವಾರದ ಮೇಲೆ ಬಹಳ ಒತ್ತಡ ಆಗಿ ಹೆಮರಾಯ್ಡ್ಸು, ಫಿಷರ್ಸು, ಫಿಸ್ಚುಲಾಸು, ಬ್ಲೋಟಿಂಗು, ಕಾನ್ಸ್ಟಿಪೇಷನು, ಲೀಕೇಜ್ ಇದೆಲ್ಲ ಬರ್ತಕ್ಕಂಥದ್ದು ನಮ್ಮ ಒಂದು ಜೀವನ ಶೈಲಿಯ ಬದಲಾವಣೆಯಿಂದ. ಇದನ್ನು ನಮ್ಮ ಭಾಷೆಯಲ್ಲಿ, ವೈದ್ಯಕೀಯ ಭಾಷೆಯಲ್ಲಿ ODS ಅಂತೇವೆ, ಅಬ್ಸ್ಟ್ರಕ್ಟಿವ್ ಡಿಫಿಕೇಶನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ನಾವು ಅದನ್ನ ಬೆಂಗಳೂರು ಬಂಪ್ಸ್ ಅಂತ ಹೇಳ್ತೇವೆ. ಅಂದ್ರೆ ಬಹಳಷ್ಟು ಮಂದಿ ಬೆಂಗಳೂರು ಬರೋರಿಗೆ ಪ್ರಾಬ್ಲಮ್ ಬರ್ತದೆ. ಕಾರಣ ಏನು ಅಂದ್ರೆ, ಹಳ್ಳಿ ಜೀವನದಿಂದ ಪಟ್ಟಣದ ಜೀವನವನ್ನು ಅಳವಡಿಸ್ಕೊಂಡಿದ್ದಾರೆ. ಸೊಪ್ಪು ತರಕಾರಿ ಬಿಟ್ಟು ಪಿಜ್ಜಾ ಬರ್ಗರ್ ತಿಂತಿದ್ದಾರೆ, ನೀರ್ ಬಿಟ್ಟು ಕೋಕು ಲಿಮ್ಕಾ ಕುಡಿತಿದ್ದಾರೆ, ಸ್ಟ್ರೆಸ್ ಇಲ್ಲದೆ ಬಂದು ಸ್ಟ್ರೆಸ್ ತಗೊಂಡಿದ್ದಾರೆ, ಇಂಡಿಯನ್ ಟಾಯ್ಲೆಟ್ ಇಂದ ಬಂದು ವೆಸ್ಟರ್ನ್ ಟಾಯ್ಲೆಟ್ ನಲ್ಲಿ ಕೂತಾರೆ, ದೈಹಿಕ ಕೆಲಸ ಬಿಟ್ಟು ಕಂಪ್ಯೂಟರ್ ಕೆಲಸ ಮಾಡ್ತಾರೆ. ಸೊ ಇದೆಲ್ಲ ಆಗೋದ್ರಿಂದ ಜಠರದ ಪ್ರಾಬ್ಲಮ್ಸ್ ಬಹಳ ಬರ್ತದ, ಜಠರ ಮತ್ತು ಕಳಿಂದು. ಅದಕ್ಕೆ ನಾವು ಇದನ್ನ ಬ್ಯಾಂಗ್ಳೂರ್ ಬಂಬ್ಸ್ ಅಂತ ಅರ್ಥ ಆಯ್ತಾ? ಸೊ ಹಾಗಾಗಿ ಬಹಳಷ್ಟು ವಿಚಾರಗಳಿದೆ. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಮೊಡಾಲಿಟಿ. ನೀವೇನು ಮಾಡ್ತಾ ಇದ್ದೀರಾ ಈಗ, ಸುಮನ್ ಟಿವಿ ಅವರು, ನೀವು ಇದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದೀರಾ, ಅರಿವನ್ನು ಮೂಡಿಸ್ತಾ ಇದ್ದೀರಾ. ಹಾಗಾಗಿ ಈ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ದೇ ದೊಡ್ಡ ಸೇವೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂಡ್ ಅವೇರ್ನೆಸ್ ಇಸ್ ದ ವೇ ಟು ಪ್ರಿವೆಂಟ್. ಅಂದ್ರೆ ಇದನ್ನ ನಾವು ಬೇಗ ಕಂಡುಹಿಡಿಯೋದು ಹೇಗೆ? ಯಾಕಂದ್ರೆ ನಮ್ ಗಟ್ ಹೆಲ್ತ್ ಈಗ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹೇಗೆ ಕಂಡುಹಿಡಿಯೋದು? ಫಸ್ಟ್ ಸಿಂಪ್ಟಮ್ಸ್ ಅಂತ ಏನಾದರೂ ಇದೆಯಾ? ನೋಡಿಮ್ಮ, ಇದನ್ನ ಲಕ್ಷಣಗಳು ಅಂತ ಹೇಳ್ತೀವಿ. ಈಗ ನಿಮ್ಮದೊಂದು ದಿನಚರಿ ಇರ್ತದೆ. ಏನಪ್ಪ ದಿನಚರಿ? ಬೆಳಗ್ಗೆ ಹೇಳ್ತೇನೆ, ನೀರು ಕುಡಿತೇನೆ, ಹಲ್ ತಿಕ್ತೇನೆ, ಸಂಡಾಸ್ ಮಾಡ್ತೇನೆ, ಸ್ನಾನಕ್ಕೆ ಹೋಗ್ತೇನೆ, ತಿಂಡಿ ಮಾಡ್ತೇನೆ, ಪೂಜೆ ಮಾಡ್ತೇನೆ, ಪೂಜೆ ಮಾಡಿ ತಿಂಡಿ ಮಾಡ್ತೇನೆ, ಕೆಲ್ಸಕ್ಕೆ ಹೋಗ್ತೇನೆ, ಮಧ್ಯಾಹ್ನ ತಿಂತೇನೆ, ಸಂಜೆ ಬರ್ತೇನೆ, ಸಂಸಾರಕ್ಕೆ ಸಮಯ ಕಳೀತಾನೆ, ಮಲ್ಕೊಳ್ತೇನೆ. ಇದು ಒಂದು ಸಾಮಾನ್ಯ ಮನುಷ್ಯನ ಒಂದು ದಿನಚರಿ. ಈ ದಿನಚರಿಯಲ್ಲಿ ತಮಗೆ ವ್ಯತ್ಯಾಸಗಳು ಕಂಡು ಬಂದಲ್ಲಿ, ಬೆಳಗ್ಗೆ ಹೋಗ್ತೀರಾ, ಸಂಡಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೊಟ್ಟೆ ಉಬ್ಬರ ಬರ್ತಾ ಇದೆ, ಮಲ ವಿಸರ್ಜನೆಯಲ್ಲಿ ರಕ್ತ ಹೋಗ್ತಾ ಇದೆ, ತುಂಬ ಸುಸ್ತಾಗ್ತಾ ಇದೆ, ಏನು ಮಾಡ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ,
ಗುದದ್ವಾರದಲ್ಲಿ ನೋವಿದೆ, ಹೊಟ್ಟೆಯಲ್ಲಿ ನೋವಿದೆ, ಸ್ವಲ್ಪ ತಿಂದರೆ ಸಾಕಾಗ್ತದೆ. ಸೊ ನಮ್ಮ ದಿನಚರಿಯಲ್ಲಿ ಏನೇ ಬದಲಾವಣೆಗಳಾದರೂ ಅದನ್ನು ನಾವು ಲಕ್ಷಣಗಳು ಅಂತ ಹೇಳ್ತೇವೆ. ಅಂದರೆ ಆ ಲಕ್ಷಣಗಳು ಸ್ವಲ್ಪ ಮಟ್ಟಿಗಿರಬೇಕು, 4 ರಿಂದ 6 ವಾರ ಇರಬೇಕು. So a symptom is a manifestation which is not normal to oneself and which cannot be explained by reason ಅಂತ ಹೇಳ್ತೇವೆ. ಹಾಗಾಗಿ ಲಕ್ಷಣಗಳು ನಮ್ಮ ಒಂದು ದಿನಚರಿಗೆ ಸೀಮಿತವಾಗದೆ ಸೆಪ್ರೇಟ್ ಆಗಿರಬೇಕು ಮತ್ತು ಅದಕ್ಕೇನು ಕಾರಣ ಇಲ್ಲದೆ ಇರ್ಬೋದು. ನೀವು ನಿನ್ನೆ ಹೋಗ್ಬಿಟ್ಟು ಗಾಂಧಿ ಬಜಾರಲ್ಲಿ ರೋಟಿಗರಲ್ಲಿ ತಿಂದು ಬಂದು ಬೆಳಗ್ಗೆ ಮಲ ವಿಸರ್ಜನೆಯಲ್ಲಿ ತೊಂದರೆ ಆದರೆ ಅದು ಎಕ್ಸ್ಪ್ಲೇನಬಲ್. ಸಿಕ್ಕಾಪಡೆ ಖಾರ ತಿಂದಿರಾ, ಸಿಕ್ಕಾಪಡೆ ಊಟ ಮಾಡಿದಿರಾ, 4 ದಿನ ಟ್ರೈನಲ್ಲಿ ಟ್ರಾವೆಲ್ ಮಾಡಿದಿರಾ, ಟಾಯ್ಲೆಟ್ಗೆ ಹೋಗಿಲ್ಲ, ತೊಂದರೆ ಆಗೋದು ಸಹಜ. ಬಟ್ ಇದು ಯಾವುದೂ ಇಲ್ಲದೇ ಇದ್ದ ಪಕ್ಷದಲ್ಲಿ ಥೈರಾಯ್ಡ್ ಕರೆಕ್ಟ್ ಆಗಿದೆ, ಕ್ಯಾಲ್ಸಿಯಂ ಕರೆಕ್ಟ್ ಆಗಿದೆ, ದೇಹದಲ್ಲಿ ಎಲ್ಲ ರಸಾಯನಗಳು ಕರೆಕ್ಟ್ ಆಗಿದೆ, ಹಾಗಾಗಿಯೂ ಈ ಒಂದು ತೊಂದರೆ ಬಂದಿದೆ, ಸುಮಾರು 4-6 ವಾರಗಳಿಂದ ಇದೆ ಅಂದರೆ ಇದನ್ನ ಲಕ್ಷಣ ಅಂತೇವೆ. ಮಲವಿಸರ್ಜನೆಯಲ್ಲಿ ರಕ್ತ ಹೋಗೋದು ತಪ್ಪು, ಆಗಬಾರ್ದು, ಅದು ಲಕ್ಷಣ. ಮುಕ್ತಕ್ಕಂಥದ್ದು ತುಂಬಾ ಮುಕ್ಕಿ ರಕ್ತ ಬರೋದು ಅದು ಲಕ್ಷಣ. ಇದ್ದಕ್ಕಿದ್ದ ಹಾಗೆ ತೂಕ ಕಳ್ಕೊಳ್ಳೋದು ಅದು ಲಕ್ಷಣ. ದೇಹದಲ್ಲಿ ರಕ್ತಸ್ರಾವ ಬೇರೆ ಕಾರಣದಿಂದ ಆಗ್ತಿಲ್ಲ ಅಂಥೇಳಿ ರಕ್ತ ಕಡಿಮೆ ಆದರೆ ಅದು ಲಕ್ಷಣ. ಹೆಣ್ಣು ಮಕ್ಕಳಲ್ಲಿ ಮಾಸಿಕವಾಗಿ ರಕ್ತಸ್ರಾವ ಸಾಮಾನ್ಯ, ಅದಾಗ್ಯೂ ಇನ್ನೂ ಜಾಸ್ತಿ ರಕ್ತ ಹೋಗ್ತಾ ಇದೆ, ಮಲದಲ್ಲಿ ರಕ್ತ ಹೋಗ್ತಾ ಇದೆ, ಮೂತ್ರದಲ್ಲಿ ರಕ್ತ ಹೋಗ್ತಾ ಇದೆ, ನನ್ನ ರಕ್ತದ ಅಂಶ ಬಹಳ ಕಡಿಮೆ ಇದೆ, ಅನೀಮಿಯಾ ಇದೆ, ಇದು ಲಕ್ಷಣ. ಸೊ ಹಾಗಾಗಿ ನಿಮ್ಮ ಒಂದು ದೇಹದಲ್ಲಿ ಯಾವುದೇ ಒಂದು ಬದಲಾವಣೆ ಆಗ್ತಾ ಇದ್ದರೆ, ಆ ಬದಲಾವಣೆಗಳು 4 ರಿಂದ 6 ವಾರಗಳಿದ್ದರೆ, ಆ ಒಂದು ಬದಲಾವಣೆಗೆ ಒಂದು ಕಾರಣ ಇಲ್ಲದೆ ಇದ್ದ ಪಕ್ಷದಲ್ಲಿ ತಾವು ಒಬ್ಬ ವೈದ್ಯನನ್ನೇ ಹೋಗಿ ಕಾಣಬೇಕಾಗ್ತದ. ಇದನ್ನು ನಾವು ಲಕ್ಷಣ ಅಂತೇವೆ. ಲಕ್ಷಣ ಅಂದರೆ ಸಿಂಪ್ಟಮ್ ಅಂತ ಹೇಳ್ತೇವೆ. ಬಹಳ ಮುಖ್ಯ. ಕಾರಣ ಏನು ಅಂದರೆ ಎಸಿಂಪ್ಟಮ್ಯಾಟಿಕ್ ಅಂದರೆ ಲಕ್ಷಣಗಳಿಲ್ಲದೆ ಇದ್ದ ಪಕ್ಷದಲ್ಲಿ ಖಾಯಿಲೆಗಳು ಇರೋದು ಬಹಳ ಕಡಿಮೆ. ಈಗ ಉದಾಹರಣೆ ಕೊಡ್ತೇನೆ, ನಾನು ಕೋಲೋರೆಕ್ಟಲ್ ಸರ್ಜನ್ ಅಥವಾ ಕೋಲೋರೆಕ್ಟಲ್ ಸ್ಪೆಷಲಿಸ್ಟ್. 1,00,000 ಮಂದಿಯನ್ನು ಇಲ್ಲಿ ನೀವು ಹೊಸೂರು ರೋಡಲ್ಲಿ ಕರ್ಕೊಂಡು ಬಂದು ಎಲ್ಲರಿಗೂ ಪರೀಕ್ಷೆ ಮಾಡಿದ್ರೆ ಸುಮಾರು 5 ರಿಂದ 7 ಕ್ಯಾನ್ಸರ್ ಪತ್ತೆ ಆಗ್ತದೆ. 1,00,000 ಮಂದಿ, 1,00,000 ಮಂದಿ ಬಹಳ ಮಂದಿ. ಅದು ಅಲ್ಲಿ ಅವ್ರಿಗೆ ಕ್ಯಾನ್ಸರ್ ಪತ್ತೆ ಆಗೋದು ಸುಮಾರು 7 ರಿಂದ 8 ಜನಕ್ಕೆ ಆಗ್ಬೋದು, ಅಥವಾ 6 ರಿಂದ 8 ಆಗ್ಬೋದು, ಬಹಳ ಇಲ್ಲ. ಅದೇ ನೀವು ಲಕ್ಷಣಗಳುಳ್ಳಂತಹ 100 ಮಂದಿಯನ್ನ ಕರ್ಕೊಂಡು, ಲಕ್ಷಣಗಳು ಗುದದ್ವಾರದಲ್ಲಿ ರಕ್ತಸ್ರಾವ, ಗುದದ್ವಾರದಲ್ಲಿ ಗ್ರಂಥಿ, ತೂಕ ಕಡಿಮೆ ಆಗಿದೆ, ನನ್ನ ಮಲ ವಿಸರ್ಜನೆಯಲ್ಲಿ ವ್ಯತ್ಯಾಸ ಆಗಿದೆ, ಮುಂಚೆ ಒಮ್ಮೆ ಹೋಗ್ತಿದ್ದವನು ಈಗ 4 ಬಾರಿ ಹೋಗ್ತೇನೆ. ಸೊ ಹೀಗೆ ಕೆಲವು ಲಕ್ಷಣಗಳಿರ್ತಾವ. ಚೇಂಜ್ ಇನ್ ದ ಬವಲ್ ಹ್ಯಾಬಿಟ್, ರೆಕ್ಟಲ್ ಬ್ಲೀಡಿಂಗ್, ಲಂಪ್ ಇನ್ ದ ಬ್ಯಾಕ್ ಪ್ಯಾಸೇಜ್, ಅನ್ಎಕ್ಸ್ಪ್ಲೇನ್ಡ್ ಅನೀಮಿಯಾ, ಇದೆಲ್ಲ ಇದ್ದ ಪಕ್ಷದಲ್ಲಿ ಅವರನ್ನ 100 ಮಂದಿಯನ್ನ ಕರ್ಕೊಂಡು ಬನ್ನಿ. ಯು ಬ್ರಿಂಗ್ 100 ಪೀಪಲ್ ಟು ಮೀ ಅಂಡ್ ಯುಲ್ ಫೈಂಡ್ 5 to 6 ಕ್ಯಾನ್ಸರ್ಸ್. ಸೊ ಹಾಗಾಗಿ ಎಲ್ಲವೂ ಕ್ಯಾನ್ಸರ್ ಅಲ್ಲ, ಎಲ್ಲವೂ ಕ್ಯಾನ್ಸರ್ ಅಲ್ಲ, ಅಲ್ವೇ ಅಲ್ಲ. ಬಹಳಷ್ಟು ಸಾರಿ ಇದು ಬಿನೈನ್ ಪ್ರಾಬ್ಲಮ್. ಅರ್ಥ ಆಯ್ತಾ? ಮೂಲ ವ್ಯಾಧಿ ಕ್ಯಾನ್ಸರ್ ಅಲ್ಲ. ಮೂಲ ವ್ಯಾಧಿಗೆ ಬಹಳಷ್ಟು ಸಾರಿ ಶಸ್ತ್ರಚಿಕಿತ್ಸೆ ಬೇಕಿಲ್ಲ. ಫಿಷರಿಗೆ ಬಹಳಷ್ಟು ಸಾರಿ ಶಸ್ತ್ರಚಿಕಿತ್ಸೆ ಬೇಕಿಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪೆಲ್ವಿಕ್ ಫ್ಲೋರ್, ಸೊಂಟದ ಮಾಂಸಖಂಡಗಳನ್ನು ಸರಿಯಾಗಿ ಕೆಲಸ ಮಾಡೋದು ಹೇಳ್ಕೊಡ್ಬೇಕು, ದ್ವಾರವನ್ನು ತೆಗೆಯೋದು ಹೇಳ್ಕೊಡ್ಬೇಕು. ಸೊ ಇದನ್ನ ಕೆಲಸ ನಾವು ಮಾಡ್ತೇವೆ. ಇದನ್ನ ಪೆಲ್ವಿಕ್ ಫ್ಲೋರ್ ಆಪ್ಟಿಮೈಸೇಷನ್ ಅಂತ ಹೇಳಿ.